ಖಾಸಗಿ ಕಾರ್ಯಕ್ರಮ ನಿಮಿತ್ತ ಆಂಧ್ರದ DCM ಹಾಗೂ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರು ಇನ್ನೇನು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರಕ್ಕೆ ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿದ್ದು ಈಗ ಜನರು ಪವನ್ ಕಲ್ಯಾಣ್ ನೋಡೋದಕ್ಕೆ ಆಗಮಿಸಿದ್ರೆ ನೋಡಿ ನಾನು ನೋಡ್ತಾ ಇದ್ದೀನಿ. ಚಿಂತಾಮಣಿ, ಮುಳಬಾಗಿಲು, ಚಿಕ್ಕಬಳ್ಳಾಪುರ, ಅನಂತಪುರ ಸೇರಿದಂತೆ ಚಿಂತಾಮಣಿ ಸುತ್ತಮುತ್ತಲು ಇರ್ತಕ್ಕಂಥ ವಿವಿಧ ಪ್ರದೇಶಗಳಿಂದ ಜನರು ಮತ್ತು ಒಂದು ಪವನ್ ಕಲ್ಯಾಣ್ ಅವರ ಅಭಿಮಾನಿಗಳಿರ್ಬೋದು ಮತ್ತು ಇತ್ತೀಚಿನ ಏನು ಓಜಿ ಚಲನಚಿತ್ರ ಬಿಡುಗಡೆ ಆಯಿತು ಅಲ್ಲಿ ಸಹ ಚಲನಚಿತ್ರದಲ್ಲಿ ಪವನ್ ಕಲ್ಯಾಣ್ ಅವರು ನೋಡಿ ಇಂಪ್ರೆಸ್ ಆಗಿರ್ತಕ್ಕಂಥ ಸಾಕಷ್ಟು ಜನ ಈಗ ಒಂದು ಪವನ್ ಕಲ್ಯಾಣ್ ಅವ್ರನ್ನ ಪ್ರತ್ಯಕ್ಷವಾಗಿ ನೋಡಬೇಕು ಅಂತೇಳಿ ಈಗ ಚಿಂತಾಮಣಿ ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತು ಆಗಮಿಸಿ ಇನ್ನೇನು ನೋಡಿ ಇಲ್ಲಿ ಒಂದು ಭವ್ಯವಾದ ವೇದಿಕೆ ಸಹ ಸಿದ್ಧವಾಗಿದೆ. ಇದೇ ಒಂದು ವೇದಿಕೆಯಲ್ಲಿ ಪಾಸ್ ಇದ್ದವರಿಗೆ ಹೊರಗಡೆ ಬಿಡ್ತಾ ಇದ್ದಾರೆ. ಮತ್ತು ಇಲ್ಲಿ ಏನೋ ನೋಡ್ತಾ ಇದ್ದೀನಿ, ಈಗ ಪೊಲೀಸರು ಒಂದು HHMD ಮತ್ತು DFMD ಒಂದು ಮೆಟಲ್ ಡಿಟೆಕ್ಟರ್ಗಳ ಮೂಲಕ ಪ್ರತಿಯೊಬ್ಬರನ್ನ ಇಲ್ಲ ಪರಿಶೀಲನೆ ಮಾಡಿ ಮತ್ತು ಪಾಸ್ ಇದೆಯಾ ಅಥವಾ ಇಲ್ವಾ ಅಂತೇಳಿ ಪರಿಶೀಲನೆ ಮಾಡೋದನ್ನ ನೋಡ್ತಾ ಇದ್ದೀವಿ. ನೋಡಿ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಒಂದು ಪೊಲೀಸರು ಸಹ ಇದೊಂದು ಮೆಟಲ್ ಡಿಟೆಕ್ಟರ್ನ ಹಾಕಿ ಪರಿಶೀಲನೆ ಮಾಡ್ತಾರೆ. ನೋಡಿ ಒಳಗಡೆ ಬರ್ತಕ್ಕಂಥವ್ರು ಪ್ರತಿಯೊಬ್ಬರು ಯಾರೇ ಇದ್ದರೂ ಸಹ ಅವ್ರನ್ನ ಮೆಟಲ್ ಡಿಟೆಕ್ಟರ್ ಮೂಲಕ ಒಂದು ಪರಿಶೀಲನೆ ಮಾಡುವಂಥದ್ದು ಮತ್ತು ಪಾಸನ್ನು ಗಮನಿಸಿ ಅದು ಅಸಲಿಯೋ ನಕಲಿಯೋ ಅನ್ನೋ ಸಹ ಒಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಚಿಂತಾಮಣಿ ವಿವಿಧೆಡೆ ಈ ರೀತಿಯಾಗಿ ಒಂದು ಪಾಸ್ಗಳನ್ನೇ ಕಲರ್ ಜೆರಾಕ್ಸ್ ಮಾಡಿ ನಕಲಿ ಪಾಸ್ಗಳನ್ನು ತಂದು ಜನ ಬರ್ತಾರಂತಕ್ಕಂಥ ಮಾಹಿತಿ ಹಿನ್ನೆಲೆಯಲ್ಲಿ ಪೊಲೀಸರು ಕಟ್ಟುನಿಟ್ಟಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು ಅಂತೇಳಿ ಸುಮಾರು 1500ಕ್ಕೂ ಹೆಚ್ಚು ಪೊಲೀಸರಿಂದ ಬಂದೋಬಸ್ತನ್ನು ಮಾಡಿದ್ದಾಗಿ ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸಿ ಸಹ ಹೇಳಿದರು. ಮತ್ತು ಇಲ್ಲಿ ಸುಮಾರು 2 SP ಗಳು, 3 ಜನ ಅಡಿಷನಲ್ SP ಗಳು ಸೇರಿದಂತೆ 6 ಜನ DSP ಸೇರಿದಂತೆ 1500ಕ್ಕೂ ಹೆಚ್ಚು ಪೊಲೀಸರಿಂದ ಭಾರಿ ಪೊಲೀಸ್ ಬಂದೋಬಸ್ತ್ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪವನ್ ಕಲ್ಯಾಣ್ ಅವರು ಇಲ್ಲಿ ಆಗಮಿಸಬೇಕಾಗಿದೆ. ಜನರು ಅವ್ರನ್ನ ನೋಡಿ ಕಣ್ತುಂಬಿಕೊಳ್ಳೋದಕ್ಕೆ ಆಗಮಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.